ಆಕಾಶವಾಣಿ. ಶ್ರೀಮದ್ಘನಲಿಂಗ ಚಕ್ರವರ್ತಿ ಚೆನ್ನಬಸವ, ನಿನ್ನ ಕರುಣೆ ನಮಗೆ ತೋರೋ, ಭಕ್ತರ ಕರೆಗೆ ನೀ ಬಾರೋ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ಏಪ್ರಿಲ್ 22ರಂದು ಜರುಗಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ವಚನ ಜಾತ್ರೆ 2026 ಹಾಗೂ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಜನ್ಮ ದಿನಾಚರಣೆಯ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭದ ಬಾನುಲಿ ವರದಿ. ಶ್ರೀಮದ್ಘನಲಿಂಗ ಚಕ್ರವರ್ತಿ ಚೆನ್ನಬಸವ, ನಿನ್ನ ಕರುಣೆ ನಮಗೆ ತೋರೋ. ಈ ಬಾನುಲಿ ವರದಿಯ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಭಾಲ್ಕಿ ತಾಲೂಕಿನ ಕರಡ್ಯಾಳದಲ್ಲಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಸುತ್ತಿದೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಊಟ ವಸತಿ ಸಹಿತ 2 ವರ್ಷಗಳ ಉಚಿತ ಶಿಕ್ಷಣ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8892992222. ಗುರುವೇ ವರಗುರುವೇ ಶ್ರೀ ಬಸವಲಿಂಗ ಪಟ್ಟದೇ. ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಅಂಗವಾಗಿ ವಚನ ಜಾತ್ರೆ 2026 ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ಹಾಗೂ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತ ಮಹೋತ್ಸವ ಕಲ್ಯಾಣ ಕರ್ನಾಟಕದ ಮುಕುಟಪ್ರಾಯ ಬೀದರ್ ಜಿಲ್ಲೆಯ ಭಾಲ್ಕಿ ಹಿರೇಮಠ ಸಂಸ್ಥಾನದ ಶ್ರೀ ಚನ್ನಬಸವಾಶ್ರಮದ ಆವರಣದಲ್ಲಿ ಏಪ್ರಿಲ್ 21 ಹಾಗೂ 22ರಂದು ಅತ್ಯಂತ ಸಡಗರ ಸಂಭ್ರಮ ವೈಭವದಿಂದ ಜರುಗಿತು. ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಏಪ್ರಿಲ್ 14ರಿಂದ ಏಪ್ರಿಲ್ 22ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಏಪ್ರಿಲ್ 22ರಂದು ಬೆಳಗ್ಗೆ ನಡೆದ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತ ಮಹೋತ್ಸವಕ್ಕೆ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಗೌರವಾನ್ವಿತ ಸಿಪಿ ರಾಧಾಕೃಷ್ಣನ್ ಅವರು, ಕರ್ನಾಟಕದ ಮಾನ್ಯ ರಾಜ್ಯಪಾಲರಾದ ಗೌರವಾನ್ವಿತ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಿ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಏಪ್ರಿಲ್ 22ರಂದು ಸಂಜೆ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಆರಂಭ ಮಾಡುವೇನಯ್ಯ ಗುರುಪೂಜೆ. ಬಸವ ಗುರುಪೂಜೆಯ ಮೂಲಕ ಸಮಾರೋಪ ಸಮಾರಂಭವು ಆರಂಭಗೊಂಡಿತು. ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನ ವಹಿಸಿಕೊಂಡಿದ್ದ ಹುಲಸೂರಿನ ಗುರು ಬಸವೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು. ನಮ್ಮ ಗುರುಬಸವ ಪಟ್ಟದೇವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆನ್ನುವ ಹಾಗೆ ಕೇವಲ ಕಲ್ಯಾಣ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲಿ ಇವತ್ತು ಅತ್ಯಂತ ಗುರುವಿನ ಬೆಳೆಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ನಮ್ಮ ಗುರುಬಸವ ಪಟ್ಟದೇವರು ಸಲ್ತದ. ಏನಾದ್ರೂ 3-4 ತಿಂಗಳಿಂದ ಹಿಡಿದು ಉಪರಾಷ್ಟ್ರಪತಿಗಳಿಗೆ ಭೇಟಿಯಾಗಿ ಅವರಿಗೆ ಒಪ್ಪಿಸಿ ಇವತ್ತು ಇಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಿಜವಾಗಿ ನನಗೆ ಬಹಳ ಸಂತೋಷ ಆಗ್ತದೆ. ಇವತ್ತು ನಮ್ಮ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕರ್ನಾಟಕದ ತಾಯಿ ಆಗಲಾರದೆ ಹಲವಾರು ಬಡ ಮಕ್ಕಳು, ಶೋಷಿತ ವರ್ಗದವರು, ದೀನ ದಲಿತರು, ಬಸವಲಿಂಗ ಪಟ್ಟದೇವರು ನಿಜವಾಗಿ ತಾಯಿಯ ಹೃದಯ. ಅವರು ಹೇಗದಾರ ಅಂದ್ರೆ ಅವರೊಬ್ರು ಬಾಗಿದ ತಲೆ ಮುಗಿದ ಕೈಯಾಗಿರತಕ್ಕಂಥ ಒಬ್ಬ ಯತಿ. ಅವರು ಯಾವಾಗಲೂ ಏನು ಕೇಳಿದ ಕಷ್ಟ ಬರಲಿ ಸುಖ ಬರಲಿ ಎಲ್ಲವನ್ನೂ ಸ್ವಾಗತ ಮಾಡಿ ನಗು ನಗುತ್ತ ಸಮಾಜ ಸೇವೆಯನ್ನು ಮಾಡತಕ್ಕಂಥ ಒಬ್ಬ ಸಾಧಕ ಯಾರಾದ್ರಿದ್ರೆ ಬಸವಲಿಂಗ ಪಟ್ಟದೇವರು. ಅವರ ಅಮೃತ ಮಹೋತ್ಸವ ನಿಜವಾಗಿ ಅದು ಅಮೃತ ಇನ್ನೂ ಎಲ್ಲಿವರೆಗೆ ಇರಬೇಕಂದ್ರೆ ಶತಮಾನೋತ್ಸವ ತನಕ ಇರಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಂತರ ಸಮಾರಂಭದಲ್ಲಿ ಕನ್ನಡ ಸೇರಿದಂತೆ ಮರಾಠಿ, ತೆಲುಗು, ಹಿಂದಿ, ಇಂಗ್ಲಿಷ್ ಭಾಷೆಯ ವಿವಿಧ ಗ್ರಂಥಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ತದನಂತರ ಬಸವ ಬೆಳವಿಯ ಚರಂತೇಶ್ವರ ವಿರಕ್ತ ಮಠದ ಪರಮಪೂಜ್ಯರಾದ ಶರಣಬಸವ ಮಹಾಸ್ವಾಮಿಗಳು ತಮ್ಮ ಅನುಭಾವದ ಆಶೀರ್ವಚನದಲ್ಲಿ
ಬಹುಶಃ ಕರ್ನಾಟಕದಲ್ಲಿ ಸಿಟ್ಟಿಗೇಳಾರದ ಸ್ವಾಮಿಗಳನ್ನು ಇಬ್ಬರನ್ನ ನಾನು ನೋಡಿದ್ದು. ಒಂದು ಇಳಕಲ್ಲದ ಗುರುಮಾಂತ ಸ್ವಾಮಿಗಳು, ಇನ್ನೊಂದು ಬಾಲ್ಕಿ ಬಸವಲಿಂಗ ಪಟ್ಟಾಧ್ಯಕ್ಷ. ಸಿಟ್ಟು ಅನ್ನೋದು ಅವ್ರ ಮಾರ್ಯಾಗ ಎಂದು ಕಂಡಿಲ್ಲ. ಯತಿಗಳಿಗೆ ಕೋಪವೇ ಮಾಯೆ ಅಂತ ಹೇಳ್ತಾರೆ. ಯತಿಗಳಿಗೆ ಕೋಪ ಮಾಯಾಗಿ ಕಾಡ್ತೈತೆ ಅಂತ. ಆದ್ರೆ ಆ ಕೋಪನ ಸುಟ್ಟಿರ್ತಕ್ಕಂಥ ಪುಣ್ಯಾತ್ಮ ಮಹಾಶ್ರೇಷ್ಠರು ಇವರು. ಯಾರು? ಇವರು ಇರುವರು ಪುಣ್ಯಾತ್ಮ. ಅದರಲ್ಲಿ ನಮ್ಮ ದೊಡ್ಡ ಗುರುಗಳ ಅಂತಃಕರಣ ಎಷ್ಟು ದೊಡ್ಡದು ಅಂತಂದ್ರೆ 1,000 ಮಂದಿ ತಾಯಂದಿರಲ್ಲಿರುವಂಥ ಅಂತಃಕರಣ ಒಬ್ಬ ಪಟ್ಟದೇವರಲ್ಲಿ ಐತಿ, ಅದು ಬಸವಲಿಂಗ ಪಟ್ಟದೇವರಲ್ಲಿ ಐತಿ. ಇಂಥ ಮಹಾಸ್ವಾಮಿಗಳಿಗೆ ನಾವು ಸಮಾಜದವ್ರು ಏನು ಗೌರವ ಕೊಡ್ಲಿಕ್ಕೆ ಸಾಧ್ಯ ಇದೆ? ನಾವು ಅವ್ರಿಗೆ ಏನು ಮಾಡಿದ್ರೆ ಸಂತೋಷ? 75 ಅವ್ರ ದೇಹಕ್ಕಾಗ್ಯಾವ. ಆದ್ರೆ ಅವ್ರು ಮಾಡಿರ್ತಕ್ಕಂಥ 45 ವರ್ಷಗಳ ಕಾಲ ಈ ಪೀಠದಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಅದು ಬಸವಾದಿ ಪ್ರಮುಖರು ಕೂಡ ಶಾಶ್ವತವಾಗಿರುವಂಥ ಕೆಲಸವನ್ನ ಪೂಜ್ಯ ಗುರುಗಳವರು ಮಾಡಿದ್ದಾರೆ. ಭ್ರತ್ಯಾಚಾರವೇ ಆಚಾರ, ಸತ್ಯವೆಂಬುದೇ ಸುಭಾಷೆ, ಮತ್ತೆ ದೇವರಿಲ್ಲ, ಮತ್ತೆ ಆಚಾರವಿಲ್ಲ. ಮಹಾಂತ ಸಕಲೇಶ್ವರ ದೇವರ ನೊಲಿಸಿದ ಪುರಾತನರ ಪಥ ಇದು ಅಂತ ತಿಳ್ಕೊಂಡು ಸಕಲೇಶ ಮಾದ್ರಸ ಹೇಳ್ತಾನೆ. ಅಂತ ಭ್ರತ್ಯಾಚಾರವೇ ಆಚಾರ ಅನ್ನುವಂಥದ್ದನ್ನು ನಾವು ಎಲ್ಲಿ ನೋಡ್ತಿದ್ವಿ ಅಂದ್ರೆ, ಇಬ್ಬರು ಗುರು ಶಿಷ್ಯರಲ್ಲಿ ನೋಡ್ತಿದ್ವಿ. ಧಾರವಾಡದ ಮೃತ್ಯುಂಜಯಪ್ಪಗಳು ಅವರ ಶಿಷ್ಯರಾದ ಮಹಾಂತಪ್ಪಗಳಲ್ಲಿ ನೋಡ್ತಿದ್ವಿ. ಅದರ ನಂತರ ಆ ಭ್ರತ್ಯಾಚಾರ ಭಾವವನ್ನು ನೋಡಿದ್ದು ಅದು ಬಾಲ್ಕಿಯ ಪಟ್ಟದೇವರಲ್ಲಿ ನಾವು ನೋಡಿದ್ದೇವೆ, ಸಣ್ಣ ಪಟ್ಟದೇವರಲ್ಲಿ ನಾವು ಖಂಡಿತವಾಗಿ ನೋಡಿದ್ದೇವೆ. ಇನ್ನೂ ಈ ನಾಡಿನೊಳಗೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸ್ವಾಮಿ ಕುಲಕ್ಕೆ ಗೌರವವನ್ನು ತರುವಂತಹ ವ್ಯಕ್ತಿತ್ವಗಳಂತ ಪೂಜ್ಯರು ಅದಾರೆ. ಕಾವಿ ಕೆಟ್ಟೈತೆ ಅಂತ ತಿಳ್ಕೊಬೇಡ್ರಿ. ಎಲ್ಲೋ 1-2-3 ಮಂದಿ, ಎಲ್ಲೋ 1-4 ಮಂದಿ ಕಾವಿ ಹಾಕ್ಕೊಂಡವ್ರು ಕೆಟ್ಟಾರ ಅಂತೇಳಿ ಇಡೀ ಕಾವಿ ಕುಲನ ಕೆಟ್ಟಿಲ್ಲ. ಕಾವಿ ಒಳಗೆ ಅನರ್ಘ್ಯ ರತ್ನಗಳು ಇನ್ನೂ ಇದ್ದಾವೆ. ಅದಕ್ಕೆ ಆದರ್ಶವಾಗಿ ನಮ್ಮ ಬಾಲಿಕೆಯ ದೊಡ್ಡ ಗುರುಗಳು ಇನ್ನೂ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಶ್ರೀಮದ್ಘನಲಿಂಗ ಚಕ್ರವರ್ತಿ ಚೆನ್ನ ಬಸವ, ನಿನ್ನ ಕರುಣೆ ನಮಗೆ ತೋರು. ಈ ಸಂದರ್ಭದಲ್ಲಿ ಕಲಬುರಗಿಯ ನಿವೃತ್ತ ಅಧಿಕಾರಿಗಳು ಹಾಗೂ ಶ್ರೀಮಠದ ಪರಮ ಭಕ್ತರಾದ ಎಸ್ ದಿವಾಕರ್ ಅವರು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡರು. ಈ ಮಠದ ಒಂದು ವೈಶಿಷ್ಟ್ಯ ಏನಂದ್ರೆ, ಇಲ್ಲಿ ಯಾವುದೇ ಜಾತಿ, ಮತ, ಪಂಥ, ಧರ್ಮ ಭೇದ ಭಾವವಿಲ್ಲದೆ ಬಸವ ತತ್ವದ ನಿಜಾಚರಣೆಯನ್ನು ನಾವು ಎಲ್ಲಾದರೂ ಕಾಣ್ತೀವಿ ಅಂದರೆ ಅದು ಬಾಲ್ಕಿಯ ಹಿರೇಮಠ ಸಂಸ್ಥಾನದಲ್ಲಿ ಅಂತ ನಾವು ಖಂಡಿತವಾಗಿ ಹೇಳಬಹುದು. ವಚನ ಸಾಹಿತ್ಯ ಕರ್ನಾಟಕದಲ್ಲಿ ಅಲ್ಲ, ಬೀದರ್ ಡಿಸ್ಟಿಕ್ನಲ್ಲಿ ಅಲ್ಲ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಹಿತ ವಿವಿಧ ಭಾಷೆಗಳಲ್ಲಿ ಬಸವ ತತ್ವವನ್ನು ಪರಿಸರಿಸುವ ಯೋಗ್ಯ ಗುರುಗಳಾಗಿದ್ದಾರೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. ಆ ಬಳಿಕ ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನ ವಹಿಸಿಕೊಂಡಿದ್ದ ಹಾರ್ಕೂಡ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯರಾದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಇಷ್ಟಲಿಂಗದ ಅನುಸಾರದಿಂದ ಏನಾಗ್ತಾ ಇದೆ ಎನ್ನುವುದನ್ನ ಗಡದಾಸಿ ವೀರಣ್ಣ ಒಂದ್ ಕಡೆ ಬಹಳ ಚಂದ ಹೇಳ್ತಾ ಇದ್ದಾನೆ. ಕರಕಮಲದೊಳಗೆ ಷಟ್ಕೋಣಿಯಂ ಬರೆದು 23 ಪ್ರಣವಂ ವಿಭೂತಿಯಲ್ಲಿ ಬರೆದು ಲಿಂಗವ ಮೂರ್ತವ ಮಾಡಿಸಿ ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿದರೆ ರಾಜಭಯ, ಚೋರ ಭಯ, ಸಿಡಿಲು ಭಯ, ಮೃತ್ಯು ಭಯ, ವೃಶ್ಚಿಕ ಭಯ, ಕುಟಿಲ ಭಯ, ಮೃಗ ಭಯ, ವ್ಯಾಧಿ ಭಯ, ಸರ್ವ ವ್ಯಾಧಿ ಭಯ ಎಲ್ಲವೂ ಪರಿಹಾರ ಒಪ್ಪುದು ತಪ್ಪುದೆಂದಾತ ನಮ್ಮ ಶಾಂತ ಕೂಡಲ ಸಂಗಮ ದೇವ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಶಕ್ತಿ ಇಷ್ಟಲಿಂಗದಲ್ಲಿದೆ. ಪರಮ ಪೂಜ್ಯರು ಅವ್ರದ್ದು ವಿಶೇಷತೆ ಏನಂತಂದ್ರೆ, ಅವ್ರು ಹೇಳಿದ್ರು, ನನಗೆ ಭಾಳ ಸಲ ಹೇಳ್ಯಾರ, ಯಾರದೇ ಮನೆಗೆ ಭಿನ್ನಕ್ಕೆ ಹೋದ್ರೆ ಅವರು ನಮಗೆ ಭಕ್ತರು ಹೊಟ್ಟೆ ಪ್ರಸಾದ ಕೊಟ್ರ ನಾವು ಅವ್ರಿಗೆ ನೆತ್ತಿಯ ಪ್ರಸಾದ ಕೊಡ್ಬೇಕಂತ ತಿಳ್ಕೊಂಡು ಆಶೀರ್ವಚನ ಮಾಡುವಂಥ ಪೂಜ್ಯರು ಬಸವಲಿಂಗ ಪಟ್ಟದೇವರು. ಬಹಳ ಜನ ಸ್ವಾಮೀಜಿಯವರು ಪುರಾಣಿಕರಿಗೆ ಕರೆಸಿ ಪ್ರವಚನ ಮಾಡಿಸ್ತಾರೆ. ಆದ್ರೆ ಸುಮಾರು 40 ವರ್ಷದಿಂದ, 1 ವರ್ಷ 2 ವರ್ಷ ಅಲ್ಲ, 40 ವರ್ಷದಿಂದ ಚನ್ನಬಸವ ಆಶ್ರಮದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ 1 ತಿಂಗಳ ಆಧ್ಯಾತ್ಮದ ದಿವ್ಯ ಪ್ರವಚನ ಮಾಡುವಂಥ ಕೀರ್ತಿ ಪೂಜ್ಯ ಬಸವಲಿಂಗ ಪಟ್ಟದೇವರವರಿಗೆ ಸಲ್ತಾ ಇದೆ. ನಿಜವಾಗಿ ಇಡೀ ಜಗತ್ತಿನಲ್ಲಿ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅನೇಕ ಅನರ್ಘ್ಯ ರತ್ನದಂತೆ ಬಾಳ್ತಕ್ಕಂಥ ಅನೇಕ ಪೂಜ್ಯರಿದ್ದಾರೆ. ಮತ್ತು ಪರಮ ಪೂಜ್ಯ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರಿದ್ದಾರೆ. ಅವರಿಗೆ ಹಾರ ತುರಾಯಿ ಏನು ಬೇಕಾಗಿಲ್ಲ, ಆದರೂ ಕೂಡ ಒಂದು ಹಾರ ಅವರಿಗೆ ಅವಶ್ಯವಾಗಿ ಬೇಕು. ಯಾವ ಹಾರನ್ನು ಕೊಡಬೇಕಂದ್ರೆ, ನಿಮ್ಮ ಎಲ್ಲ ದುಶ್ಚಟಗಳನ್ನು ಬಿಟ್ಟು ಸದಾಚಾರದಿಂದ ನಡೆದ್ರೆ ಅದೇ ನಮಗೆ ಹಾರ ಎನ್ನುವಂಥ ಮಾತನ್ನು ಕೂಡಿ ಸಂದರ್ಭದಲ್ಲಿ ಹೇಳಿ, ಬಸವಲಿಂಗ ಪಟ್ಟದೇವರು ಕೂಡ 25,000 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಅಮೃತ ಮಹೋತ್ಸವ ಅಷ್ಟೇ ಅಲ್ಲ, ಮುಂದೊಂದು ದಿನ ಶತಮಾನೋತ್ಸವದ ಕಾರ್ಯಕ್ರಮ ಆಗಿ ಎಲ್ಲ ಪೂಜ್ಯರು ಇಲ್ಲಿ ಆಗಮಿಸಲಿ ಎನ್ನುವಂಥ ಮಾತನ್ನು ಕೂಡಿ ಈ ಸಂದರ್ಭದಲ್ಲಿ ಆಶಿಸಿ, ಅವರ ಕೃಪಾಶೀರ್ವಾದ, ಅವರ ದಯೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಗುರುವೇ ವರ ಗುರುವೇ
ತದನಂತರ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನ ವಹಿಸಿಕೊಂಡಿದ್ದ ಇನ್ನೋರ್ವ ಪೂಜ್ಯರಾದ ಮುಗಳಖೋಡ್ ಜಿಡ್ಗಾ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಅಪಾರವಾಗಿರುವಂಥ ಈ ಭಾಗಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರುವಂಥ ಪರಮ ಪೂಜ್ಯರ 75 ವರ್ಷದ ಸಮಗ್ರವಾಗಿರುವಂಥ ಜೀವನ ಸಮಾಜಕ್ಕಾಗಿ ಬಸವ ತತ್ವಕ್ಕಾಗಿ ಮೀಸಲಾಗಿಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಬಸವಣ್ಣನವರು ಹೇಳಿರುವಂಥ ಪ್ರತಿಯೊಂದು ತತ್ವಗಳು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಂಡು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡುವಂಥ ಒಬ್ಬ ಸಮರ್ಥ ಗುರುಗಳು ಭಾಲ್ಕಿ ಪಟ್ಟಣಕ್ಕೆ ಸಿಕ್ಕಿರುವಂಥದ್ದು ಭಾಲ್ಕಿ ಜನರ ಸುಕೃತದ ಪುಣ್ಯ ಅನ್ನುವಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಸರ್ವೇ ಜನ ಸುಖಿನೋ ಭವಂತು. ಸಮಾರೋಪ ಸಮಾರಂಭದಲ್ಲಿ ದಿವ್ಯ ಸನ್ನಿಧಾನ ವಹಿಸಿಕೊಂಡಿದ್ದ ಇನ್ನೋರ್ವ ಪೂಜ್ಯರಾದ ಕೊಪ್ಪಳ ಗವಿಸಿದ್ದೇಶ್ವರ ಶ್ರೀಮಠದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಏನರ ಕೆಲಸ ಮಾಡು, ಪ್ರೇಮದಿಂದ ಮಾಡು. ನೀನು ದೋತ್ರ ಹಾಕ್ಕೊಂತೀಯ, ಅಂಗಿ ಹಾಕ್ಕೊಂತೀಯ, ಚಂದಗೆ ಹಾಕು. ಟೊಪ್ಪಿಗೆ ಹಾಕ್ಕೊಂತೀಯ, ಚಂದಗೆ ಹಾಕು. ಏನು ಮಾಡ್ತೀಯ ಅದನ್ನು ಚಂದ ಮಾಡು ಅಷ್ಟೇ. ಮಾಡುವ ಕೆಲಸ ಚಂದ ಮಾಡೋದು. ಏನು ಮಾಡ್ತೀಯಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡಷ್ಟೆ. ಕೆಲಸ ಮಾಡುವಾಗ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಅದರ ತಪ್ಪುಗಳನ್ನು ಬಿಟ್ಟು ಮಾಡುವುದು ಮನುಷ್ಯ. ಪ್ರಾಮಾಣಿಕವಾಗಿ ಮಾಡು. ನೀನೊಂದು ತುತ್ತ ಅನ್ನ ಊಟ ಮಾಡ್ತಿದ್ರ ತುತ್ತು ಬಾಯಿ ಮುಂದಿಟ್ಟುಕೊಂಡು ಒಂದು ಸಲ ಕೇಳು, ನೀವು ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ಕೇಳಿ ಊಟ ಮಾಡು, ಸಾಕು. ಇದಕ್ಕಿಂತ ದೊಡ್ಡದೇನೂ ಇಲ್ಲ. ಏನು ಕೆಲಸ ಮಾಡ್ತೀಯಲ್ಲ ಭಾಳ ಅಪೇಕ್ಷೆ ಪಡಬೇಡ ಅಂತ ಸುಮ್ಮ ಕೆಲಸ ಮಾಡು. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ನಾವು ಏನ ಕೆಲಸ ಮಾಡ್ತೀವಲ್ಲ ಆಸೆಯಿಂದ ಮಾಡ್ತೀವಿ. ಆಶೆ ಇರಬಾರ್ದಂತಲ್ಲ, ಆಶೆನ ದೊಡ್ಡದಾಗಬಾರ್ದು ಮನುಷ್ಯನಿಗೆ. ಯಾಕಂದ್ರೆ ನಾವು ಏನು ಅಪೇಕ್ಷೆ ಪಡ್ತೀವಿ ಜಗತ್ತಿನೊಳಗೆ ಎಲ್ಲವೂ ಸಿಗತೈತೆ ಅಂತಲ್ಲ. ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟು ಸಿಗುವುದಿಲ್ಲ, ಬಯಸಿದಂಥದ್ದು ಸಿಗುವುದಿಲ್ಲ, ಬಯಸಿದವ್ರು ಸಿಗುವುದಿಲ್ಲ, ಸಿಕ್ಕವ್ರು ನಾವು ಬಯಸ್ದಂಗೆ ಇರೋದಿಲ್ಲ. ಇದು ಜಗತ್ತಿನ ವಿಪರ್ಯಾಸ. ಇದು ಅದಕ್ಕೆ ಮನುಷ್ಯ ತಿರಿಬೇಕು. ಬಯಕೆ ಇರಬಾರ್ದಂತಲ್ಲ, ಅದ್ರ ಬಯಸಿದ್ದೆಲ್ಲ ಸಿಗತೈತೆ ಅಂತ ತಲೆಯಾಗಿರಬಾರ್ದು ಅಷ್ಟೇ ಮನುಷ್ಯನೇ. ಸುಮ್ಮನೆ ನಿರಾಶದಿಂದ ಕೆಲಸ ಮಾಡು. ಈಗ ಹಿಂದಕ್ಕೆ ಬಾಲ್ ಗಂಗಾಧರನಾಥ್ ತಿಲಕ್ಕಿದ್ರು. ಅವರು ಎಷ್ಟು ಸಲ ಜೈಲಿಗೆ ಹೋಗಿ ಬಂದರು. ಯಾರೋ ಕೇಳಿದ್ರಂತವ್ರು, ಅಲ್ಲ ಎಷ್ಟು ಸಲ ನೀವು ಜೈಲಿಗೆ ಹೋಗೋದು, ಎಷ್ಟು ಸಲ ಹೋಗಿ ಬಂದ್ರಿ ಅಂತ. ಅವಾಗ ಅವ್ರು ಹೇಳಿದ್ರಂತ, ಎಣಸಬಾರ್ದು, ಇದು ತಾಯಿ ಸೇವೆ ಮಾಡಕ್ಕೆ ಹೋಗಿದ್ದು ಅಂತ. ಇದು ಬಾಲಗಂಗಾಧರನಾಥ್. ಮತ್ತು ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ನೀವೇನಾಗ್ತೀರಿ ಮುಂದೆ? ನಾವೇನೂ ಆಗೋದಿಲ್ಲ. ಸುಮ್ಮನೆ ಹಳ್ಳ್ಯಾಗ ಮಕ್ಕಳಿಗೆ ಪಾಠ ಹೇಳ್ಕೊಂತ ಅವ್ರ ಎದ್ಯಾಗ ಒಂದಿತ್ತು ರಾಷ್ಟ್ರ ಪ್ರೇಮ ತುಂಬ್ಕೊಂತ ಹೋಗ್ತೀನಿ ಅಷ್ಟೇ. ಇದನ್ನು ಬಿಟ್ಟು ನಾ ಏನೂ ಮಾಡೋದು. ನಿರಾಶೆಯಿಂದ ಅವ್ರು ಕೆಲಸ ಮಾಡಿದ್ದಕ್ಕೆ ನಾವು ಸ್ವಲ್ಪ ನೆಳ್ಳಾಗಿ ಕುಂತೀವಿ. ಇಲ್ಲ ಇರದೇ ಇದ್ರೆ ಸಾಕ್ತಿತ್ತೇನೆ ಹೇಳಿ. ನಿರಾಶೆ ಎಂಬುದು ನಿತ್ಯ ಮುಕ್ತಿ, ಆಶೆ ಎಂಬುದು ಭವದ ಬೀಜ. ನಾವು ಕೆಲಸ ಮಾಡ್ಕೊಂತ ಹೋಗ್ಬೇಕು. ಒಂದು ನದಿ ಹರಿತಿರ್ತೈತಿ. ನದಿ ಹರಿಯುವಾಗ ಒಬ್ಬರು ಬಾಯಾಗ ಹಾಕ್ಕೊಂಡು ಉಗುಳದವ್ರು ಅದಾರ, ಕೈಯಾಗ ತೊಗೊಂಡು ಅರ್ಗ್ಯ ಬಿಟ್ಟವರು ಅದಾರ. ಇವ್ರು ಅರ್ಗ್ಯ ಬಿಟ್ಟಾರ, ನನಗೆ ಹೊಗಳ್ಯಾರ ಅಂತ ತಿಳ್ಕೊಂಡು ನದಿ ಉಕ್ಕಿಲ್ಲ ಸೊಕ್ಕಿಲ್ಲ. ಏನು ಇವ್ರು ಬಾಯಾಗ ಹಾಕ್ಕೊಂಡು ಉಗುಳ್ಯಾರ ಅಂತ ತಿಳ್ಕೊಂಡು ಬತ್ತಿಲ್ಲ ಹತ್ತಿಲ್ಲ. ಸುಮ್ಮನೆ ಹರಿದು ಸಮುದ್ರ ಹೆಂಗೆ ಸೇರ್ತೈತೆಲ್ಲ ಹಂಗೆ ಮನುಷ್ಯ ನದಿಯಂತೆ ಬದುಕಬೇಕು. ಇದು ಅಮೃತತ್ವದ ಜೀವನ. ಈ ಸಮಾರೋಪ ಸಮಾರಂಭದಲ್ಲಿ ಪೂಜ್ಯರಾದ ಹವಾ ಮಲ್ಲಿನಾಥ್ ಮಹಾರಾಜರು, ಸಚಿವರಾದ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವು ಜನ ಸಾಧಕರು, ರಾಜಕೀಯ ಧುರೀಣರು, ಶಾಲಾ ಮಕ್ಕಳು, ಶರಣ ಶರಣೆಯರು ಮತ್ತು ಅಪಾರ ಸಂಖ್ಯೆಯಲ್ಲಿ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಶ್ರೀಮದ್ಘನಲಿಂಗ ಚಕ್ರವರ್ತಿ ಚನ್ನಬಸವ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ಏಪ್ರಿಲ್ 22ರಂದು ಜರುಗಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ವಚನ ಜಾತ್ರೆ 2026 ಹಾಗೂ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಜನ್ಮ ದಿನಾಚರಣೆಯ ಅಮೃತ ಮಹೋತ್ಸವದ ಸಮಾರೋಪ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ನಿರೂಪಣೆ ಮತ್ತು ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್. ಪ್ರಸಾರ ನೆರವು ನಿತಿನ್ ಕಟ್ಟಿಮನಿ. ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್. ಸಮಗ್ರ ನಿರ್ವಹಣೆ ಬಿ ಸಿದ್ದಣ್ಣ. ಪೃಥ್ವಿಯಂತಹ ಉದಕದಂತಹ ಮಾಹೇಶ್ವರ. ಈ ಬಾನುಲಿ ವರದಿಯ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ.
ಭಾಲ್ಕಿ ತಾಲೂಕಿನ ಕರಡ್ಯಾಳದಲ್ಲಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಸುತ್ತಿದೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಊಟ ವಸತಿ ಸಹಿತ 2 ವರ್ಷಗಳ ಉಚಿತ ಶಿಕ್ಷಣ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8892992222. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.